ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಆರ್ಟಿಫಿಷಿಯಲ್ ನ್ಯೂರಾಲ್ ನೆಟ್ವರ್ಕ್ ಅನ್ನ ಪೈಥಾನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವ. ಇವತ್ತು ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂದರೆ, ನಾವು ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಅದು ಮ್ಯಾಲಿಗ್ನೆಂಟ್ ಇದೆಯಾ ಅಥವಾ ಬೆನೈನ್ ಇದೆಯಾ ಅಂತ ಪ್ರಿಡಿಕ್ಟ್ ಮಾಡಬೇಕು. ನಮಗೆ ಹಲವಾರು ಫೀಚರ್ಗಳನ್ನ ಕೊಡಲಾಗಿದೆ. ಇಲ್ಲಿ ನೋಡಬಹುದು. ಮೊದಲು ನಾವು ಪಾಂಡಾಸ್ SPD ಅನ್ನ ಇಂಪೋರ್ಟ್ ಮಾಡುವ. ಮತ್ತೆ ವಾರ್ನಿಂಗ್ಸ್ ಅನ್ನ ಇಗ್ನೋರ್ ಮಾಡಕ್ಕೆ ಇಂಪೋರ್ಟ್ ವಾರ್ನಿಂಗ್ಸ್ ಉಪಯೋಗಿಸಿ ಇಗ್ನೋರ್ ಫಂಕ್ಷನ್ ಉಪಯೋಗಿಸುವ. ಪಾಂಡಾಸ್ ಅನ್ನ ಇಂಪೋರ್ಟ್ ಮಾಡಿದ ಮೇಲೆ ನಾವು ಡೇಟಾ ಇಸ್ ಈಕ್ವಲ್ ಟು pd.read_csv ಫೈಲ್ ಮುಖಾಂತರವಾಗಿ ಡೇಟಾ ಅನ್ನ ಇಂಪೋರ್ಟ್ ಮಾಡಿ ನಾವು ಹಲವಾರು ಫೀಚರ್ಗಳನ್ನ ನೋಡಬಹುದು. ಇಲ್ಲಿ ಫೀಚರ್ಗಳನ್ನ ಮತ್ತೆ ಟಾರ್ಗೆಟ್ ವೇರಿಯೇಬಲ್ ಅನ್ನ ನಾವು ಸಪರೇಟ್ ಮಾಡುವ. ನಮ್ಮ ಟಾರ್ಗೆಟ್ ವೇರಿಯೇಬಲ್ ಡಯಾಗ್ನೋಸಿಸ್ ಆಗಿದೆ. ಡೇಟಾ ಡಾಟ್ ಕಾಲಮ್ಸ್ ಎಲ್ಲ ಕಾಲಮ್ಗಳನ್ನ ಕೊಡುತ್ತದೆ. ಮತ್ತೆ ಡೇಟಾ ಡಾಟ್ ಡಯಾಗ್ನೋಸಿಸ್ ನಮ್ಮ ಟಾರ್ಗೆಟ್ ವೇರಿಯೇಬಲ್. ಇದರಲ್ಲಿ ನೋಡಬಹುದು 357 ಬೆನೈನ್ ಇದಾವೆ, 212 ಮ್ಯಾಲಿಗ್ನೆಂಟ್ ಇದಾವೆ. ಇದು ಕ್ಯಾಟಗರಿಕಲ್ ವೇರಿಯೇಬಲ್ ಆಗಿದೆ. ಅದಕ್ಕೆ ಇಲ್ಲಿ ಎಂ ಮತ್ತೆ ಬಿ ಇದೆ. ಎಂ ಅಂದ್ರೆ ಮ್ಯಾಲಿಗ್ನೆಂಟ್, ಬಿ ಅಂದ್ರೆ ಬೆನೈನ್. ಇಲ್ಲಿ ನಾವು ಡೇಟಾ ಡಾಟ್ ಡಿಸ್ಕ್ರೈಬ್ ಮೆಥಡ್ ಅನ್ನ ಉಪಯೋಗಿಸಿ ನಾವು ಮೀನ್, ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿದು ಅದರಿಂದ ನಾವು ಡೇಟಾ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಸ್ಕ್ಯೂಡ್ ಆಗಿದೆ ಅಥವಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ, ಯಾವ್ದಾದ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ 0 ಇದೆನಾ ಅಂತ ಕಂಡುಹಿಡಿಯಬಹುದು. ಮತ್ತೆ ನಾವು ಯಾವ್ದಾದ್ರು ನಲ್ ವ್ಯಾಲ್ಯೂಗಳು ಇರ್ತವೆ ನಮ್ಮ ಡೇಟಾದಲ್ಲಿ ಅಂತ ಕಂಡುಹಿಡಿಯಬಹುದು. ಡೇಟಾ ಈಸ್ ನಲ್ ಡಾಟ್ ಸಮ್ ಅಂತ ಉಪಯೋಗಿಸಿ ಎಲ್ಲಾ ವ್ಯಾಲ್ಯೂಗಳು 0 ಇದಾವೆ, ಅದಕ್ಕೆ ಯಾವುದೇ ತರ ನಲ್ ವ್ಯಾಲ್ಯೂ ಇಲ್ಲ ಇಲ್ಲಿ. ಈಗ ಮುಂದೆ ಹೋಗ್ತಾ ನಾವು ಪ್ರತಿ ಒಂದು ಫೀಚರು ಯಾವ ತರ ಡೇಟಾ ಟೈಪ್ ಆಗಿದೆ ಅಂತ ನೋಡಬಹುದು. ಇಲ್ಲಿ ನೋಡಿ, ಡಯಾಗ್ನೋಸಿಸ್ ಬಿಟ್ರೆ ಎಲ್ಲ ಫೀಚರ್ಗಳು ಕಂಟಿನ್ಯೂಸ್ ನ್ಯೂಮರಿಕಲ್ ವ್ಯಾಲ್ಯೂ ಆಗಿದೆ. ನಮ್ಮ ಫೈಲಿನ ಸೈಜು 146.8 KB ಆಗಿದೆ. ಈಗ ನಾವು ಡೇಟಾ ಫೀಚರ್ ಇಂದ ನಾವು ಡಯಾಗ್ನೋಸಿಸ್ ಕಾಲಮ್ ಅಥವಾ ಟಾರ್ಗೆಟ್ ವೇರಿಯೇಬಲ್ ನ ಡ್ರಾಪ್ ಮಾಡುವ. ಡೇಟಾ ಇಸ್ ಈಕ್ವಲ್ ಟು ಡ್ರಾಪ್ ಡಯಾಗ್ನೋಸಿಸ್ ಆಕ್ಸಿಸ್ ಇಸ್ ಈಕ್ವಲ್ ಟು 1 ಅಂದ್ರೆ ಕಾಲಮ್, ಕೆ ಅಲ್ಲಿ ಸ್ಟೋರ್ ಮಾಡುವ. ನಮಗೆ ಕೆ ಅಲ್ಲಿ ಎಲ್ಲಾ ಫೀಚರ್ಗಳು ಸ್ಟೋರ್ ಆಗಿವೆ. ಈಗ ಡೇಟಾ ಡಾಟ್ ಕೋರಿಲೇಷನ್ ಅನ್ನ ಕಂಡುಹಿಡಿದರೆ ನಮಗೆ ಒಂದು ಕೋರಿಲೇಷನ್ ಟೇಬಲ್ ಬರುತ್ತದೆ. ಈ ಕೋರಿಲೇಷನ್ ಟೇಬಲ್ ಮುಖಾಂತರವಾಗಿ ನಮಗೆ ಯಾವ್ದಾದ್ರು ಫೀಚರ್ಗಳು ಹೈಲಿ ಕೋರಿಲೇಟೆಡ್ ಆಗಿದವ ಇಲ್ಲ ಅಂತ ಕಂಡುಹಿಡಿಯಬಹುದು. ಈಗ ನಾವು ಎನ್ಕೋಡಿಂಗ್ ಮಾಡುವ. ಡಯಾಗ್ನೋಸಿಸ್ ಟಾರ್ಗೆಟ್ ವೇರಿಯೇಬಲ್ ಅಲ್ಲಿ ಎಂ ಮತ್ತೆ ಬಿ ಇದೆ. ಬಿ ಅನ್ನ 0 ಆಗಿ ರಿಪ್ಲೇಸ್ ಮಾಡುವ ಮತ್ತೆ ಎಂ ಅನ್ನ 1 ಆಗಿ ರಿಪ್ಲೇಸ್ ಮಾಡಬಹುದು. ಡೇಟಾ ಡಯಾಗ್ನೋಸಿಸ್ ಬೆನೈನ್ ಅನ್ನ 0 ಆಗಿ ರಿಪ್ಲೇಸ್ ಮಾಡಿ, ಮ್ಯಾಲಿಗ್ನೆಂಟ್ ಆಗಿ 1 ಅನ್ನ ರಿಪ್ಲೇಸ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದರೆ ನಮಗೆ ಎಲ್ಲ ವ್ಯಾಲ್ಯೂಸ್ ರಿಪ್ಲೇಸ್ ಆಗ್ತವೆ. ಬೆನೈನ್ ಮತ್ತೆ ಮ್ಯಾಲಿಗ್ನೆಂಟ್ ಹೋಗಿ ನಮಗೆ 0101 ಅಂತ ಬರುತ್ತದೆ. ಈಗ ನಮಗೆ ID ಫೀಚರ್ ಬೇಕಾಗಿಲ್ಲ, ಅದಕ್ಕೆ ID ಫೀಚರ್ ಅನ್ನ ತೆಗ್ದಿಬಹುದು. ಅದಕ್ಕೆ ನಾವು ಎಕ್ಸ್ ವೇರಿಯೇಬಲ್ ಅಲ್ಲಿ ನಾವು ಎಲ್ಲ ಕಾಲಮ್ ರೋಸ್ ಗಳನ್ನ ಸ್ಟೋರ್ ಮಾಡಿ 0, 1, 2 ರೇಡಿಯಸ್ ಮೀನ್ ಇಂದ ಕೊನೆಯ ತನಕ ಅಂದ್ರೆ ಇದು ಬೇಡ ನಮಗೆ, ಅನ್ನೇಮ್ 32 ಅನ್ನ ಬಿಡ್ಬೇಕಂದ್ರೆ -1 ಅಂತ ಕೊಡ್ತೀವಿ. ಅದಕ್ಕೆ ಇದು ಎಕ್ಸ್ಕ್ಲೂಡ್ ಆಗಿ ಇಷ್ಟು ಫೀಚರ್ಗಳು ಎಕ್ಸ್ ಅಲ್ಲಿ ಸ್ಟೋರ್ ಆಗ್ತವೆ ಮತ್ತೆ ವೈ ಅಲ್ಲಿ ಡೇಟಾ ಡಾಟ್ ಡಯಾಗ್ನೋಸಿಸ್ ಸ್ಟೋರ್ ಆಗುತ್ತದೆ. ಈಗ ನಾವು ಈ ಡೇಟಾ ಅನ್ನ ಸ್ಕೇಲ್ ಮಾಡುವ. ಇದು ಸ್ಕೇಲ್ ಮಾಡಕ್ಕೆ ನಾವು ಮಿನ್ ಮ್ಯಾಕ್ಸ್ ಸ್ಕೇಲರ್ ಅಂತ ಉಪಯೋಗಿಸ್ತಿದ್ದೇವೆ.
ಈ ಮಿನ್ ಮ್ಯಾಕ್ಸ್ ಸ್ಕೇಲರ್ ಉಪಯೋಗಿಸಿ ಎಲ್ಲಾ ಫೀಚರ್ಗಳನ್ನ ಸ್ಕೇಲ್ ಮಾಡಿ 0 ಮತ್ತೆ 1 ಮತ್ತೆ ಮಿನ್ ಮ್ಯಾಕ್ಸ್ ಸ್ಕೇಲರ್ ಯೂಸ್ ಮಾಡಿದರೆ ಅದು ಎಲ್ಲಾ ವ್ಯಾಲ್ಯೂಗಳು 0 ಮತ್ತೆ 1 ಅಲ್ಲಿ ಕಂಡು ಬರುತ್ತದೆ. ಇದು ನಂಪೈ ಅರೇಯಲ್ಲಿ ಆಗಿದೆ, ಅದಕ್ಕೆ ನಾವು ಇದನ್ನ ಡೇಟಾ ಫ್ರೇಮ್ ಪಾಂಡಾಸ್ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ತೇವೆ. ಅದಾದ ಮೇಲೆ ನಾವು sklearn ಮಾಡೆಲ್ ಸೆಲೆಕ್ಷನ್ ಲೈಬ್ರರಿಯಿಂದ ಟ್ರೈನ್ ಟೆಸ್ಟೆಡ್ ಫಂಕ್ಷನ್ ಉಪಯೋಗಿಸಿ ಈ ಎಕ್ಸ್ ಮತ್ತೆ ವೈ ಅನ್ನ ಟ್ರೈನಿಂಗ್ ಮತ್ತೆ ಟೆಸ್ಟಿಂಗ್ ಡೇಟಾ ಆಗಿ ಕನ್ವರ್ಟ್ ಮಾಡ್ತೀವಿ. ನೋಡಿ, ಟ್ರೈನಿಂಗ್ ಡೇಟಾ 455 ರೋಸ್ ಇದಾವೆ ಮತ್ತೆ ಟೆಸ್ಟಿಂಗ್ ಅಲ್ಲಿ 114 ರೋಸ್ ಇದಾವೆ. ಈಗ ಮುಖ್ಯವಾಗಿ ಈಗ ನಾವು sklearn ನ್ಯೂರಲ್ ನೆಟ್ವರ್ಕ್ ಇಂದ ಒಂದು ಮಲ್ಟಿ ಲೇಯರ್ ಪರ್ಸೆಪ್ಟ್ರಾನ್ ಕ್ಲಾಸಿಫೈಯರ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಇದು ಒಂದು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಆಗಿದೆ. ಇದು ನೋಡಿ, ML ಕ್ಲಾಸಿಫೈಯರ್ ಒಂದು ಕ್ಲಾಸ್, ಒಂದು ಮಾಡೆಲ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ನಾವು ಇದರಲ್ಲಿ ಹಿಡನ್ ಲೇಯರ್ಸ್ ಕೊಡಬಹುದು. ಇಲ್ಲಿ ನಾನು ಫಸ್ಟ್ ಹಿಡನ್ ಲೇಯರ್ 50 ನ್ಯೂರಾನ್ಸ್, ನೆಕ್ಸ್ಟ್ ಹಿಡನ್ ಲೇಯರ್ 100 ನ್ಯೂರಾನ್ಸ್, ಲರ್ನಿಂಗ್ ರೇಟ್ 0.1, ಆಲ್ಫಾ 0.01. ಎಷ್ಟು ಇಟ್ರೇಷನ್ ಮಾಡ್ಬೇಕಂದ್ರೆ 1000 ಇಟ್ರೇಷನ್. ಯಾವಾಗ ಸ್ಟಾಪ್ ಮಾಡ್ಬೇಕಂದ್ರೆ 100ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಅಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ಅಂದ್ರೆ ಅವಾಗ ಸ್ಟಾಪ್ ಮಾಡಬಹುದು. ಈ ವರ್ಬೋಸ್ ಟ್ರೂ ಅಂದ್ರೆ ನಮಗೆ ಒಂದು ಟೆಕ್ಸ್ಟ್ ಏನಾಗ್ತಿದೆ ಒಳಗಡೆ ಅಂತ ಟೆಕ್ಸ್ಟ್ ಮುಖಾಂತರವಾಗಿ ಔಟ್ಪುಟ್ ಸಿಗುತ್ತದೆ. ಮತ್ತೆ ಇದು ಬ್ಯಾಚ್ ಪ್ರೋಸೆಸ್. ಬ್ಯಾಚ್ ಅಲ್ಲಿ ಒಂದು ಎಪಾಕ್ ಅಲ್ಲಿ ಒಂದು ಇಟ್ರೇಷನ್ ಅಲ್ಲಿ 100 ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದು ನಾವು ಪ್ರೋಸೆಸಿಂಗ್ ಅನ್ನ ಮಾಡ್ತೇವೆ. ಈಗ ಮಾಡೆಲ್ ಆಬ್ಜೆಕ್ಟ್ ಅನ್ನ ಎಕ್ಸ್ ಟ್ರೈನ್ ವೈ ಟ್ರೈನ್ ಮೇಲೆ ಫಿಟ್ ಮಾಡಿ ಒಂದು ಮಾಡೆಲ್ ಟ್ರೈನ್ ಆಗುತ್ತದೆ. ಈಗ ಆ ಟ್ರೈನ್ ಮಾಡೆಲ್ ಅನ್ನ ನಾವು ಮಾಡೆಲ್ ಡಾಟ್ ಪ್ರಿಡಿಕ್ಟ್ ಮೆಥಡ್ ಅನ್ನು ಉಪಯೋಗಿಸಿ ಟೆಸ್ಟ್ ಡೇಟಾ ಮುಖಾಂತರವಾಗಿ ನಾವು ಪ್ರಿಡಿಕ್ಷನ್ಸ್ ಅನ್ನ ತಗೊಳ್ತೀವಿ. ಈ ಪ್ರಿಡಿಕ್ಷನ್ ಮತ್ತೆ ಟ್ರೈನಿಂಗ್ ಡೇಟಾ ಪಾಸ್ ಮಾಡಿ ಟ್ರೈನಿಂಗಿನ ಪ್ರಿಡಿಕ್ಷನ್ ತಗೋಬಹುದು. ಇದನ್ನ ರನ್ ಮಾಡಿದರೆ ಈ ಎರಡು ವೇರಿಯೇಬಲ್ ಅಲ್ಲಿ ವ್ಯಾಲ್ಯೂ ಸ್ಟೋರ್ಡ್ ಆಗ್ತವೆ. ಹಲವಾರು ಇಟ್ರೇಷನ್ಸ್ ಗಳಾಗಿ ನಮಗೆ ಆನ್ಸರ್ಸ್ ಇದೆಲ್ಲ ಇದು ಮಾಡೆಲ್ ಟ್ರೈನ್ ಆಗಿ ಒಂದು ಮಾಡೆಲ್ ಆಗಿ ಕ್ರಿಯೇಟ್ ಮಾಡುತ್ತದೆ. ಇದು ನಮ್ಮ ಪ್ರಿಡಿಕ್ಷನ್ಸ್ ಎಕ್ಸ್ ಟೆಸ್ಟ್ ವ್ಯಾಲ್ಯೂಗಳಿಗೆ. ನಾವೀಗ ಇದರಿಂದ ಅಕ್ಯುರೇಸಿ ಸ್ಕೋರ್ ಕಂಡುಹಿಡಿಯಬಹುದು ಟ್ರೈನಿಂಗ್ ಡೇಟಾಗೆ ಮತ್ತೆ ಟೆಸ್ಟ್ ಡೇಟಾಗೆ. ಇಲ್ಲಿ ನೋಡಿ, ಟ್ರೈನಿಂಗ್ ಡೇಟಾಗೆ 96.96 ಇದೆ, ಟೆಸ್ಟ್ ಡೇಟಾಗೆ 0.90 ಇದೆ. ಮತ್ತೆ ಕ್ರಾಸ್ ಟ್ಯಾಬ್ ಅಲ್ಲಿ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಕಂಡುಹಿಡಿಯಬಹುದು. ಇಲ್ಲಿ ಟ್ರೂ ನೆಗೆಟಿವ್, ಟ್ರೂ ಪಾಸಿಟಿವ್ ವ್ಯಾಲ್ಯೂಗಳಿದ್ದಾವೆ, ಫಾಲ್ಸ್ ನೆಗೆಟಿವ್, ಫಾಲ್ಸ್ ಪಾಸಿಟಿವ್ ವ್ಯಾಲ್ಯೂಗಳಿದ್ದಾವೆ. ಅದೇ ರೀತಿ ನಾವು ಒಂದು ಕ್ಲಾಸಿಫಿಕೇಶನ್ ರಿಪೋರ್ಟ್ ಅನ್ನ ಒಂದು ಟೆಸ್ಟ್ ಮತ್ತೆ ಪ್ರಿಡಿಕ್ಷನ್ ವ್ಯಾಲ್ಯೂಗಳಿಂದ ಕ್ಲಾಸಿಫಿಕೇಶನ್ ರಿಪೋರ್ಟ್ ಅನ್ನ ಕಂಡುಹಿಡಿದು ಎಷ್ಟು ಪ್ರಿಡಿಕ್ಷನ್ಸ್ ಇದೆ, ಏನ್ ಪ್ರಿಡಿಕ್ಷನ್ ಇದೆ, ವೇಟೆಡ್ ಆವರೇಜ್ ಎಷ್ಟಿದೆ ಈ ಮಾಡೆಲ್ ಇಂದ ಅಂತ F1 ಸ್ಕೋರ್ ನ ಕಂಡುಹಿಡಿಯಬಹುದು. ಅದು 0.91 ಆಗಿದೆ. ಇದು ಪೈಥಾನ್ ಇಂಪ್ಲಿಮೆಂಟೇಶನ್ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ ಇಂದು.